ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಬಿಡ್ತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕಾರ್ಯನಿರ್ವಾಹಕ ಅಭಿಯಂತರರು ಎ ಸರ್ಗೆ ನಮ್ಮ ಖಾನಾಪುರ ತಾಲೂಕಿನ ಎಲ್ಲ ರೈತ ಬಾಂಧವರು ಸೇರಿ ಒಂದು ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ. ಮನವಿಯಲ್ಲಿ ಇದ್ದಂಥ ವಿಷಯ ಏನಂತಂದ್ರೆ SSLC ಮತ್ತು PUC ಸೆಕೆಂಡ್ ಇಯರ್ ಎಕ್ಸಾಮ್ ಈಗ ಸ್ಟಾರ್ಟ್ ಆಗಿದ್ದಾವೆ. ಈ ಸ್ಟಾರ್ಟ್ ಆದಂಥ ಪರೀಕ್ಷೆಗೆ ರಾತ್ರಿ ಹೊಲದಲ್ಲಿರುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೊಂದರೆ ಆಗತೈತಿ. 6 ರಿಂದ 10 ಗಂಟೆ ಮಟ್ಟ ಇದೇನು ಸಿಂಗಲ್ ಫೇಸ್ ಕರೆಂಟನ್ನು ಕೊಡಬೇಕು. ಇವರೇನು 10 ಆಂಪ್ಸು 20 ಆಂಪ್ಸ್ ಅಂತೇಳಿ ಒಂದೊಂದು ತಮ್ಮ ಕಚೇರಿಗಳಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅದನ್ನು ತೆಗೆದೋಗದ ರಾತ್ರಿ 6 ರಿಂದ 10 ಸಿಂಗಲ್ ಫೇಸ್ ಕೊಡಬೇಕು. ಮತ್ತು ಪ್ರತಿಯೊಂದು ಒಂದಲ್ಲಿ ಏನು TCಗಳು ಕೊಟ್ಟಾರೋ ರೈತರು ಬೋರ್ಗಳನ್ನು ಹೊಡೆದ ಓವರ್ಲೋಡ್ ಆಗಿದಾವೆ. ಆ ಓವರ್ಲೋಡ್ ಆದಂಥ ಬೋರ್ಗಳಿಗೆ 25 TC ಇದ್ದಲ್ಲಿ 63 TCಯನ್ನು ಹೊಸದಾಗಿ ಅಳವಡಿಕೆ ಮಾಡಬೇಕು. 63 TC ಇದ್ದದನ್ನ ಒಂದು 100 TCಯನ್ನಾಗಿ ಬದಲಾವಣೆ ಮಾಡಿಕೊಡ್ಬೇಕು. ಮತ್ತು ಈಗ ಸುಮಾರು ಒಂದು ತಿಂಗಳಿಂದ TCಗಳು ಏನು ಬರ್ತಾ ಇದಾವೋ ಅವು ಸರಿಯಾದ ರೀತಿಯಲ್ಲಿ ರಿಪೇರಿಯಾಗಿ ಬರ್ತಾ ಇಲ್ಲ. ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ನಮಗೆ ಒಂದು ವಚನನ ಕೊಟ್ಟಿದ್ರು, ಒಂದು ಪ್ರಣಾಳಿಕೆಯನ್ನು ಅವರು ಬಿಡುಗಡೆ ಮಾಡಿದ್ರು. ಏನು ಅಂತೇಳಿ, ಕರ್ನಾಟಕದಲ್ಲಿ ಇರುವಂಥ ಎಲ್ಲ ರಾಜ್ಯದಲ್ಲಿ ಟ್ರಾನ್ಸ್ಜೆಂಡರ್ ಏನಾದಾರಲ್ಲ ಅವ್ರಿಗೆ ನಾವು 200 ಕೋಟಿ ರೂಪಾಯಿನ ನಾವು ಮೀಸಲಾತಿ ಇಡ್ತೀವಿ ಅನ್ನೋದು. ಸರ್, ಅದು ಇನ್ನೂ ಜಾರಿಗೆ ಬಂದಿಲ್ಲ. ಟ್ರಾನ್ಸ್ಜೆಂಡರ್ ಪರಿಸ್ಥಿತಿ ಏನಿದೆ ಅಂತೇಳಿ ಕರ್ನಾಟಕ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಎಲ್ಲೆಲ್ಲೆಲ್ಲೋ ಏನೇನು ನೋಡ್ತಿರ್ತಾರಲ್ಲ ಅದನ್ನು ನೋಡೋ ಬದಲು ಟ್ರಾನ್ಸ್ಜೆಂಡರ್ ಬಗ್ಗೆನೂ ಅವರು ಒಂದು ದೇಶದ ಪ್ರಜೆ. ಅವರು ಭಿಕ್ಷೆನೇ ಎತ್ತಬೇಕು, ಇಲ್ಲ ಸಿಗ್ನಲಲ್ಲಿ ಎತ್ಕೊಳ್ಬೇಕು, ಇಲ್ಲ ಟೋಲಲ್ಲಿ ಹೋಗ್ಬೇಕು, ಇಲ್ಲ ಅದರ ಟ್ರೈನಲ್ಲಿ ಹತ್ತಬೇಕು. ಅವ್ರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೋಸ್ಕರ ಒಂದು ಮೀಸಲಾತಿ ಕೊಟ್ಟು ಅಂತಂದರೆ ಅನುಕೂಲ ಆಗುತ್ತೆ ಸರ್. ಅದರ ಜೊತೆಗೆ ಇನ್ನೊಂದು ವಸತಿ ಇಲ್ಲ. ನಾವು ದಿವಸ ಪೂರ್ತಿ ನಾವು ಭಿಕ್ಷೆ ಬಿಡಬೇಕು. ಎಲ್ಲ ಅಂತಂತಂದರೆ ಸಿಗ್ನಲಲ್ಲಿ ಎತ್ಕೊಳ್ಬೇಕು, ಟ್ರೈನಲ್ಲಿ ಎತ್ಕೊಳ್ಬೇಕು, ಟೋಲಲ್ಲಿ ಎತ್ಕೊಳ್ಬೇಕು. ಹಿಂಸೆ ಆಗುತ್ತೆ ಸರ್, ಹಿಂಸೆ ಆಗುತ್ತೆ. ಅದು ದೈಹಿಕವಾಗಿ ಮಾನಸಿಕವಾಗಿ ನಾವು ಕೂತು ಹೋಗ್ತಾ ಇದ್ದೀವಿ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇರಕ್ಕೆ ವಸತಿನೇ ಇಲ್ಲ ಅಂತಂತಂದ್ರೆ ನಾವು ಎಲ್ಲಿ ಮಲ್ಕೊಳ್ಬೇಕು ಸರ್? ಎಲ್ಲಿ ಮಲ್ಕೊಳ್ಬೇಕಂತಾರೆ ನಾವು ಫುಟ್ಪಾತ್ ಮೇಲೆ ಮಲ್ಕೊಳ್ಬೇಕು. ಫುಟ್ಪಾತ್ ಮೇಲೆ ಎತ್ಕೊಂಡ್ರೆ ಗುಂಡಾಗಳಿಂದ ಪ್ರಾಬ್ಲಮ್, ಪಬ್ಲಿಕ್ಕಿನಿಂದ ಟಾರ್ಚರ್, ಕುಡ್ಕೊಂಡು ಬಂದು ಏನೇನು. ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ನಮಗೆ ಒಂದು ವಚನನ ಕೊಟ್ಟಿದ್ರು, ಒಂದು ಪ್ರಣಾಳಿಕೆಯನ್ನು ಅವರು ಬಿಡುಗಡೆ ಮಾಡಿದರು. ಏನು ಅಂತೇಳಿ, ಕರ್ನಾಟಕದಲ್ಲಿರುವಂಥ ಎಲ್ಲ ರಾಜ್ಯದಲ್ಲಿ ಟ್ರಾನ್ಸ್ಜೆಂಡರ್ ಏನಾದಾರಲ್ಲ ಅವ್ರಿಗೆ ನಾವು 200 ಕೋಟಿ ರೂಪಾಯಿನ ನಾವು ಮೀಸಲಾತಿ ಇಡ್ತೀವಿ ಏನಂತೇಳಿ. ಸರ್, ಅದು ಇನ್ನೂ ಜಾರಿಗೆ ಬಂದಿಲ್ಲ. ಟ್ರಾನ್ಸ್ಜೆಂಡರ್ ಪರಿಸ್ಥಿತಿ ಏನಿದೆ ಅಂತೇಳಿ ಕರ್ನಾಟಕ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಎಲ್ಲೆಲ್ಲೆಲ್ಲೋ ಏನೇನು ನೋಡ್ತಿರ್ತಾರಲ್ಲ ಅದನ್ನು ನೋಡೋ ಬದಲು ಟ್ರಾನ್ಸ್ಜೆಂಡರ್ ಬಗ್ಗೆನೂ ಅವರು ಒಂದು ದೇಶದ ಪ್ರಜೆ. ಅವರು ಭಿಕ್ಷೆನೇ ಎತ್ತಬೇಕು, ಇಲ್ಲ ಸಿಗ್ನಲಲ್ಲಿ ಎತ್ಕೊಳ್ಬೇಕು, ಇಲ್ಲ ಟೋಲಲ್ಲಿ ಹೋಗ್ಬೇಕು, ಇಲ್ಲ ಅದರ ಟ್ರೈನಲ್ಲಿ ಹತ್ತಬೇಕು. ಅವ್ರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೋಸ್ಕರ ಒಂದು ಮೀಸಲಾತಿ ಕೊಟ್ಟರು ಅಂತಂತಂದರೆ ಅನುಕೂಲ ಆಗುತ್ತೆ ಸರ್. ಅದರ ಜೊತೆಗೆ ಇನ್ನೊಂದು
ವಸತಿ ಇಲ್ಲ. ನಾವು ದಿವಸ ಪೂರ್ತಿ ನಾವು ಭಿಕ್ಷೆ ಬಿಡಬೇಕು. ಎಲ್ಲ ಅಂತಂದ್ರೆ ಸಿಗ್ನಲಲ್ಲಿ ನಿಂತ್ಕೊಳ್ಬೇಕು, ಟ್ರೈನಲ್ಲಿ ನಿಂತ್ಕೊಳ್ಬೇಕು, ಟೋಲಲ್ಲಿ ನಿಂತ್ಕೊಳ್ಬೇಕು. ಹಿಂಸೆ ಆಗುತ್ತೆ ಸರ್, ಹಿಂಸೆ ಆಗತ್ತೆ. ಅದು ದೈಹಿಕವಾಗಿ ಮಾನಸಿಕವಾಗಿ ನಾವು ಕುಗ್ಗಿ ಹೋಗ್ತಾ ಇದ್ದೀವಿ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇರಕ್ಕೆ ವಸತಿನೇ ಇಲ್ಲ ಅಂತಂದ್ರೆ ನಾವು ಎಲ್ಲಿ ಮಲ್ಕೊಳ್ಬೇಕು ಸರ್? ಎಲ್ಲಿ ಮಲ್ಕೊಳ್ಬೇಕು? ಮಲ್ಕೊಳ್ಬೇಕಂತಾರೆ ನಾವು ಕುಟುಂಬ ಮಲ್ಕೊಳ್ಬೇಕು. ಫುಟ್ಪಾತ್ ಮೇಲೆ ನಿಂತ್ಕೊಂಡ್ರೆ ಗುಂಡಾಗಳಿಂದ ಪ್ರಾಬ್ಲಮ್, ಪಬ್ಲಿಕ್ಕಿನಿಂದ ಟಾರ್ಚರ್, ಹುಡ್ಕೊಂಡು ಬಂದು ಏನೇನೋ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.